ಅವರು ಕೂಡ ಹೇಳಿದ್ದಾರೆ. ಇದೇ ಸೆಪ್ಟೆಂಬರ್ 17ನೇ ತಾರೀಕಿಂದ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರ ಹುಟ್ಟುಹಬ್ಬ. ಇವತ್ತು ನರೇಂದ್ರ ಮೋದಿಜಿ ಅವರು ಈ ದೇಶಕ್ಕೆ ನಿಜವಾಗ್ಲೂ ನಮ್ಮ ಪಾಲಿನ ದೇವರು ಯಾರಾದರೂ ಇದ್ರೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ನಾವು ಪರಮಾತ್ಮ ಅಂತ ನಮ್ಮ ಪಾಲಿನ ನರೇಂದ್ರ ಮೋದಿ ಅವರು ನಿಜವಾದ ಪರಮಾತ್ಮ ನಮ್ಮ ಪಾಲಿನ ದೇವರು. ಅವ್ರ ಹುಟ್ಟುಹಬ್ಬ ಆಚರಣೆಯಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಕೂಡ ರಕ್ತದಾನ ಶಿಬಿರ ಆಗಿರ್ಬೋದು, ಸ್ವಚ್ಛ ಅಭಿಯಾನ ಆಗಿರ್ಬೋದು, ಅನೇಕ 17ನೇ ತಾರೀಕು 2ನೇ ತಾರೀಕುವರೆಗೂ ರಾಜ್ಯದಿಂದ ಮತ್ತು ರಾಷ್ಟ್ರದಿಂದ ಕೊಟ್ಟಂತ ಯೋಜನೆ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಸೇರಿ ಮಾಡೋಣ. ಇವತ್ತು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನಸಂಖ್ಯೆಯಾಗಿ ಶಾಬಾದ್ಗಳನ್ನು ಗ್ರಾಮೀಣ ಮತಕ್ಷೇತ್ರದಲ್ಲಿ ಬಂದಂತ ಎಲ್ಲರೂ ಕೂಡ ಹೇಳಿರ್ತಾವೆ. ಎಲ್ಲರಿಗೂ ಬಗೆನವರೇ ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದಿಂದ ಇಲ್ಲಿ ಕುಂತಂದ್ರೆ ಯಾರಿಗೆ ನಾವು ಒಬ್ಬರಿಗೂ ನಾವು ಫೋನ್ ಮಾಡಿದ್ವಿ. ಪಾರ್ಟಿ ಕಾರ್ಯಕ್ರಮ ಅಂತಂದ್ರೆ ಸ್ವ ಇಚ್ಛೆಯಿಂದ ಯಾರಿಗೆ ನಾವು ಗಾಡಿ ಕೊಡಲ್ಲ, ದುಡ್ಡು ಕೊಡಲ್ಲ, ಏನೂ ಕೊಡಲ್ಲ. ಹಲವೊಂದು ಕಾರ್ಯಕ್ರಮ ನೋಡ್ರಿ ನೀವು ಗ್ರಾಮೀಣದವರೇ ಜಾಸ್ತಿ ಇರ್ತಾರೆ, ಸ್ಟ್ರೈಕ್ ನೋಡಿದ್ರೆ ಗ್ರಾಮೀಣದವರು ಇರ್ತಾರೆ, ಕಾರ್ಯಕ್ರಮ ಗ್ರಾಮೀಣದವರು ಇರ್ತಾರೆ. ಮತ್ತೆ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಯಾರಿಗೆ ₹1 ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. 25 ಗಾಡಿಗಳು ನಮ್ಮ ಗ್ರಾಮೀಣ ಮಂಡಲದಿಂದ 25 ಮಂದಿ ಗಾಡಿಗಳು ಕೂಡ ಅಲ್ಲಿ ಧರ್ಮಸ್ಥಳದಲ್ಲಿ ಹೋಗಿದ್ವಿ. ಅಧ್ಯಕ್ಷ ಬಂದವರೆಲ್ಲ ಅವ್ರು ಸಿಕ್ಕಿಲ್ಲ, ಅದಕ್ಕೆ ಸಿಕ್ಕಿಲ್ಲ. ಅದಕ್ಕೆ ಇಷ್ಟೆಲ್ಲ ಕೆಲಸಗಳು ಭಾರತೀಯ ಜನತಾ ಪಾರ್ಟಿಗೋಸ್ಕರ, ದೇಶದ ಪ್ರಧಾನಿ ನರೇಂದ್ರ ಮೋದಿಗೋಸ್ಕರ ಇವತ್ತು ನಡೀತಕ್ಕಂಥ ಕಾರ್ಯಕ್ರಮಗಳು. ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ವಿಜಯನ್ ಅವರ ನೇತೃತ್ವದಲ್ಲಿ ಇದೇ 17ನೇ ತಾರೀಕಿಗೆ ಕಲಬುರಗಿಗೆ ಬಂದು ಸೇವಾ ಪಾಕ್ಷಿಕ ಕಾರ್ಯಕ್ರಮ ಉದ್ಘಾಟನೆ, ರಾಜ್ಯದ ಉದ್ಘಾಟನೆ ಕಲಬುರಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯದಲ್ಲಿ ಉದ್ಘಾಟನೆ ಕೂಡ ಮಾಡಬಹುದು. ಇವತ್ತು ನಾವು ಹೇಳ್ತಕ್ಕಂಥದ್ದು ಅನೇಕ ಚುನಾವಣೆಗಳು ಈ ಗ್ರಾಮೀಣ ಮತಕ್ಷೇತ್ರದಿಂದ ಆಗಿರ್ಬೋದು. ಹೆಚ್ಚಿನ ಮತಗಳ ಗ್ರಾಮೀಣ ಮತದ ಭಾರತೀಯ ಜನತಾ ಪಾರ್ಟಿ ಹಾಕಿ ಇವತ್ತು ಗ್ರಾಮೀಣ ಮಂಡಲದಲ್ಲಿ ಅನೇಕ ಬರೀ ಬಿಜೆಪಿ MLA ಗೆದ್ದಿರ್ತಕ್ಕಂಥ ಕೆಲಸವನ್ನು 90 ಮಾರ್ಕ್ಗಳು ನಮ್ಮ ಕ್ಷೇತ್ರ ಜನಗಳು ಆಶೀರ್ವಾದದಿಂದ ಭಾರತೀಯ ಜನತಾ ಪಾರ್ಟಿ ಗೆದ್ದಿರ್ತಕ್ಕಂಥ ಕೆಲಸ ಇವತ್ತಾಗಿದೆ. ನಾವು ಮೊದಲನೇ ಸಲ ಶಾಸಕರಾಗಿದ ಮೇಲೆ ನಾವು ಜಾಸ್ತಿ ಏನು ಗೊತ್ತಿರಲಿಲ್ಲ. ಅಧಿಕಾರಕ್ಕೆ ಸಿಕ್ಕಾಗ ಎಲ್ಲ ಕಾರ್ಯಕ್ರಮ ಗ್ರಾಮೀಣದವ್ರು ಬೇಕು ಎಲ್ಲದಕ್ಕೂ. ಅಧಿಕಾರ ಬಂದ್ಕೂಡಲೇ ಗ್ರಾಮೀಣದವ್ರು ನೋಡ್ತಾನೆ ಇರಲಿ. ಅದಕ್ಕೆ ನೀವು ಅಧ್ಯಕ್ಷರಿದ್ದೀರಿ, ಮುಂದಿನ ಅಧಿಕಾರ ಬರೋದು 100% ಗ್ಯಾರಂಟಿ ಇದೆ. ಎಲ್ಲರಿಗೂ ಕೂಡ ಆದ್ಯತೆ ಗ್ರಾಮೀಣದವ್ರನ್ನು ಆದ್ಯತೆ ಮಾಡಿಕೊಡ್ಬೇಕಂತ ಜಿಲ್ಲಾ ಅಧ್ಯಕ್ಷರು ಇವೆಲ್ಲ ಬಂದು ಕುಂತವ್ರಲ್ಲ, ಅವ್ರದಾಗೆಲ್ಲ ಇವರೆಲ್ಲ ಕುಂತಾರೆ, ಎಲ್ಲ ರೈತರಾಗಿ ಕೆಲಸ ಮಾಡೋರ, ತಮ್ಮ ಬಿಸ್ನೆಸ್ ಕೆಲಸ ಮಾಡೋರ, ಎಲ್ಲ ಕೆಲಸಗಳು ಬಿಟ್ಟು ಒಂದಿನ ಗುಲ್ಬರ್ಗ ಬಂದು ಪಾರ್ಟಿ ಕಾರ್ಯಕ್ರಮ ಅಟೆಂಡ್ ಮಾಡೋದು, ಒಂದಿನ ಗೋರವ್ರು ಎಲ್ಲೋದು ಕೆಲಸ ಹೋಗ್ಬಿಟ್ಟು ನಾವು ಯಾರಿಗೆ ₹1 ಕೊಡೋದಿಲ್ಲ. ಅವ್ರದವ್ರಿಗೆ ಬರ್ತಾರೆ, ಅವ್ರವ್ರಿಗೂ ಕಾರ್ಯಕ್ರಮ ಅವ್ರದವ್ರಿಗೆ ಮುಗಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ನಿಮ್ಗೆ ಹೇಳೋದಿಷ್ಟೇ, ನೀವೇನೇ ನಮ್ಮ ಕಾರ್ಯಕ್ರಮ ಕೊಡ್ತಿರೋ ಭಾರತೀಯ ಜನತಾ ಪಾರ್ಟಿ ನಾವು ಒಬ್ಬ ಸಣ್ಣ ಕಾರ್ಯಕರ್ತರಾಗಿ ಗ್ರಾಮೀಣದಲ್ಲಿ ಎಲ್ಲ ರೀತಿ ನಾವು ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ನಾವು ಅದ್ಭುತವಾಗಿ ಎಲ್ಲಾ ಕಾರ್ಯಕ್ರಮ ಮಾಡಿ ನಾವು ಎಲ್ಲರೂ ಕೊಡ್ತೀವಿ ಅಂತಕ್ಕಂಥದ್ದು ಕೂಡ ನಿಮ್ಮ ಮುಖಾಂತರ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತು ನಾನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ, ನಾನು ಸ್ವಲ್ಪ ತಡವಾಗಿ ಬಂದೆ. ಬೋಧನದಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಇರಲಿಂದ ತಡ ಇತ್ತು ಬರ್ಲಕ್ಕ. ತಮ್ಮ ಎಲ್ಲರ ಬಳಿ ಕ್ಷಮೆ ಕೇಳ್ತೀನಿ. ಯಾಕಂತಂದ್ರೆ ಇವತ್ತು ನಾವೆಲ್ಲರೂ ಕೂಡ ಇಷ್ಟೆಲ್ಲ ಕೆಲಸ ಬಿಟ್ಟರು ಇದ್ರೂ ಬಿಟ್ಟು ಬಂದು ಅಡ್ವಾನ್ಸ್ ಆಗಿ ಬಂದು ಕುಂತಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು 17ನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲ ಬೂತ್ಗಳಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಕ್ಕಂಥದ್ದು ಆಗಬೇಕು. ಮತ್ತು ದೇಶದ ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬ ಕೂಡ ಒಳ್ಳೆ ರೀತಿಯಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಎಲ್ಲರೂ ಕೇಳ್ಕೊಂಡು ಈ ವೇದಿಕೆ ಮುಖಾಂತರ ನನಗೂ ಕೂಡ 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಇವರಿಗೂ ಕೂಡ ಆಳಂಕ ಹೋಗೋದಿದೆ. ನನಗೂ ಬೇರೆ 2 ಕಾರ್ಯಕ್ರಮ ಇದೆ, ಬೇರೆ ಒಂದು ತೀರ್ಕೊಂಡಿದ್ದ ಕಡೆ ಹೋಗೋದಿದೆ. ನಾನು ಜಾಸ್ತಿ ಸಮಯ ತಗೊಳ್ಳೋ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ. ತಾವೆಲ್ಲರೂ ಮುಂಭಾಗದಲ್ಲಿದ್ದಂಥ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಭಾಳ